ಪದ್ಮಾಕ್ಷಿ ಅವರಿಂದಲೇ ಪ್ರಾರಂಭ ಮಾಡ್ತೀನಿ. ಮೇಡಮ್, ಇತ್ತೀಚೆಗೆ ಕೆಲವೊಂದು ಘಟನೆಗಳು ನಡೆದು ಹೋಗಿದ್ದಾವೆ. ಆ ಘಟನೆಗಳ ತೀವ್ರತೆ ಹೇಗಿದೆ ಅಂತ ಕೇಳಿದ್ರೆ, ಒಂದು ಹೆಣ್ಣು ಅಥವಾ ಒಂದು ಹೆಂಗಸು ಈ ಕೃತ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕಿದೆ ಆ ಪ್ರಕರಣಗಳು. ಉದಾಹರಣೆಗೆ, ಯಾವುದೋ ಒಂದು ಪರಪುರುಷನ ಜೊತೆಗಿನ ಸಂಬಂಧ ಸಲೀಸಾಗೋದಕ್ಕೋಸ್ಕರ ಪಕ್ಕದಲ್ಲೇ ಮಲಗ್ತಿದ್ದ ತಂಗಿಯನ್ನು ಕೊಲ್ತಾಳೆ, ತಂದೆ ತಾಯಿನ ಕೊಲ್ತಾಳೆ, ಸ್ವಂತ ಗಂಡನನ್ನು ಕೂಡ ಕೊಂದು ಪರಪುರುಷನ ಜೊತೆ ಓಡಿ ಹೋಗ್ತಾಳೆ. ಅಂದರೆ ಓಡಿ ಹೋಗೋದಕ್ಕೆ ಕೊಂದೆ ಎನ್ನುವಂಥ ವರದಿಗಳು ಬರ್ತವೆ. ಹೆಣ್ಣು ಇಷ್ಟೊಂದು ಕ್ರೂರಿ ಆಗೋದಕ್ಕೆ ಕಾರಣ ಏನು ಅಂತ, ಅದರಲ್ಲೂ ಇತ್ತೀಚೆಗೆ ಹೆಣ್ಣಂದ್ರೇನೆ ಸಹನಾ ಮೂರ್ತಿ ಅಂತೆಲ್ಲ ನಾವ್ ಅನ್ಕೊಂಡಂತ ಕಾಲದಲ್ಲಿ ಈ ತರದ ವಿಚಾರ ಆಗ್ತಾ ಇರೋದು ಒಂಥರ ಫುಲ್ ಹೆಣ್ಮಕ್ಳ ಮೇಲೆನೆ ಒಂಥರ ಕಂಪ್ಲೀಟ್ ಕಳಂಕ. ಯು ನಾಟ್ ಫಿಟ್ ಟು ಬಿ ಎ ವುಮನ್ ಅನ್ನೋ ತರದಲ್ಲಿ ಇದು ಏನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಲೈಫ್ ಸ್ಟೈಲ್ ಹಂಗ ಆಗ್ಬಿಟ್ಟಿದೆ. ಎಲ್ ನೋಡಿದ್ರು ಈ ತರದ ವಿಚಾರಗಳೇ ಜಾಸ್ತಿ ಓಡ್ತಾ ಇರೋದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇದೇ ನೋಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡಿದ ಮೇಲೆ ಪನಿಷ್ಮೆಂಟ್ ಆಗತ್ತೆ, ಸಮಸ್ಯೆ ಆಗತ್ತೆ ಅನ್ನೋದೆಲ್ಲ ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಏನ್ ಅನ್ಕೊಂತಾರೆ, ಓಕೆ ನಾವ್ ಈ ತರ ಮಾಡಿದ್ರೆ ನಮ್ಮನ್ನ ಯಾರು ಹಿಡ್ಕೊಳಲ್ಲ. ಏನೋ ಕೆಲವರೆಲ್ಲ ಹೇಳುದು, ನಾನ್ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಅಲ್ಲಿ ಈ ತರ ಎಲ್ಲ ಮಾಡ್ತೀನಿ, ನಾನ್ ಸಿಕ್ಕಾಕೊಳ್ಳೋದೇ ಇಲ್ಲ ಅನ್ನೋದು ಅವರ ಒಂದು ಅನ್ಕೊಳ್ಳೋಂತ ವಿಚಾರ. ಅದು ಈ ತರ ಅನ್ಕೊಳ್ಳೋರು ಯಾರುನು ಸರಿಯಾಗಿ, ಮೇಡಮ್ ಈಗ ಬ್ಯೂಟಿಫುಲ್ ಆಗಿ ಹೇಳಿದ್ರು, ರಜಾ ಬಂದ್ರೆ ಅಜ್ಜಿ ಮನೆಗೆ ಹೋಗ್ತಿದ್ರು, ಇವಾಗ ರಜಾ ಬಂದ್ರೆ ಊರ ಆಚೆ ಹೋಗ್ತಾರೆ ಅಂತ. ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಿಲ್ಲ. ಸೊ ದೇ ಜಸ್ಟ್ ಬೇಸಿಕಲಿ ಡೋಂಟ್ ನೋ ವೇರ್ ಟು ಗೋ. ಮೋಟಿವೇಶನ್ ಇಲ್ಲ, ಯಾವ ಸರಿಯಾದ ದಿಕ್ಕು ಹೇಳೋರು. ಮೊದ್ಲೇ ಗುರಿ ಇರ್ಬೇಕು, ಆಮೇಲೆ ಗುರು ಇರ್ಬೇಕು ಅಂತ. ಈಗ ಏನ್ ಗುರಿನೂ ಇಲ್ಲ, ಗುರುನು ಇಲ್ಲ. ಏನ್ ಬೇಕಾದ್ರೂ ಮಾಡಿದ್ರು ಐ ಕ್ಯಾನ್ ಗೆಟ್ ಆಫ್ ಫ್ರಮ್ ಇಟ್ ಅನ್ನೋ ತರದಲ್ಲಿ ತಲೆಯಲ್ಲಿ ಕೂತಿರೋ ಕಾರಣಕ್ಕೆ ಈ ತರದೆಲ್ಲ ಆಗ್ತಾ ಇರೋದು. ಆಮೇಲೆ ಮಿಮಿಕಿಂಗ್ ಬಿಹೇವಿಯರ್ಸ್. ಸರಿ, ಅವ್ರಿಂತದ್ ಮಾಡಿದ್ರು, ಅವ್ರಿಗೇನು ಆಗ್ಲಿಲ್ಲ, ಸೊ ನಾನು ಇದನ್ನ ಮಾಡ್ತೇನೆ, ಸೊ ನನ್ಗೂ ಏನೂ ಆಗಲ್ಲ. ಆಮೇಲೆ ಏನಿದೆ ಸೋ ಕಾಲ್ಡ್ ಪ್ರೀತಿ ಅನ್ನೋ ವಿಚಾರವಾಗಿ ನಾವು ಪ್ರತಿ ಸತಿ ಪದೇ ಪದೇ ಹೇಳೋದು, ನಿಜವಾಗ್ಲೂ ಯಾರೋ ಒಂದು ವ್ಯಕ್ತಿ ಮೇಲೆ ಪ್ರೀತಿ ಇರೋರು ಯಾರೂ ಇನ್ನೊಂದು ವ್ಯಕ್ತಿಯನ್ನ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಸೆಲ್ಫಿಶ್ ಮೋಟಿವ್ಸ್. ಎಕ್ಸಾಂಪಲ್, ಅವರು ಈಗೇನ್ ಟಿವಿಲಿ ಇವ್ರು ಬಂದಿದ್ದಾರೆ, ಇನ್ನೇನು ಇವ್ರ ಜೀವನ ಪರ್ಯಂತ ಖುಷಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಮುಂಚಿನ ಕಾಲದಲ್ಲಿ ಹೇಳೋರು, ಹಿಂಗೆಲ್ಲ ನಾವು ಮಾಡಕ್ಕಾಗಲ್ಲ, ಪ್ರಪಂಚ ನಮ್ ಬಗ್ಗೆ ಮಾತಾಡ್ತಾರೆ, ಹೊರಗಡೆ ಹೋದ್ರೆ ಈ ತರದ್ ಮಾತಾಡ್ತಾರೆ ಅಂತ ಮನೆಯಲ್ಲಿರೋ ದೊಡ್ಡವರು ಬುದ್ಧಿ ಹೇಳ್ತಿದ್ರು. ಅವಾಗ ಸರಿ, ನಾನ್ ಕರೆಕ್ಟ್ ಆಗಿರ್ಬೇಕು, ಕರೆಕ್ಟ್ ಆಗಿ ವಿಚಾರ ಕಲಿಬೇಕು ಅನ್ನೋದು ಆಗ್ತಿತ್ತು. ಈಗ ಹಂಗಿಲ್ವೇ ಇಲ್ಲ. ಯಾರ್ ಮಾತಾಡೋರು ನನಗೇನು ಅನ್ನೋ ಆಟಿಟ್ಯೂಡು. ಅಷ್ಟು ಈಸಿ ಇಲ್ಲ. ಜೈಲ್ ಸೇರಿದ್ರು ಜೈಲಲ್ಲಿ ಏನ್ ಇವ್ರಿಗೆ ಫೆಸಿಲಿಟೀಸ್, 5 ಸ್ಟಾರ್ ಫೆಸಿಲಿಟೀಸ್ ಇಲ್ಲಿದೇನ್ ಕೊಡಲ್ಲ. ಅಲ್ಲಿ ಬೇಸಿಕ್ ಎಮ್ಯುನಿಟೀಸು ಇರೋಲ್ಲ. ಜೈಲ್ ಅದು ಆ ಜೈಲ್ ವಾಸ ಎಷ್ಟೊಂದು ಕಷ್ಟ, ಇದನ್ನೆಲ್ಲ ಯಾರಿಗೂ ಅವ್ರು ತಿಳಿಸೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ನೋಡ್ತಾ ಇರೋದೇ ದ ಮೋಸ್ಟ್ ಗ್ಲಾಮರೈಸ್ಡ್ ಕೈಂಡ್ ಆಫ್ ದ ಸೊಸೈಟಿ. ಸೊ ಸಾಯಿಸ್ಬಿಟ್ರು, ಪ್ರಿಯಕರನ್ ಜೊತೆ ಹೋಗಿರ್ಬೋದಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳಿ ರಿಯಾಲಿಟಿಗೆ ಟಚ್ ಹೊಟ್ಟೋಗಿರೋರೆ, ಸರಿಯಾದ ಆಲೋಚನಾ ಶಕ್ತಿ ಕುಗ್ಗಿರೋರೆ, ಮಾನಸಿಕವಾಗಿ ಸಮಸ್ಯೆ ಇರೋರೆ ಈ ತರದ ಬಿಹೇವಿಯರ್ಸ್ ಮಾಡಕ್ಕೆ ಸಾಧ್ಯ. ಇನ್ನು ತಾಯಿ ಅಂದ್ರೇನೆ, ಹೆಂಡತಿ ಅಂದ್ರೇನೆ, ಒಂದು ಗಂಡಂಗ್ ಹುಷಾರಿಲ್ಲ ಅಂತ ಹೇಳಿದ್ರೆ ಇವತ್ಗೂನು ಅಪ್ಪ ದೇವ್ರೆ ನನ್ ಗಂಡನ್ ಸರಿ ಮಾಡ್ಬಿಡು ಅಂತ ಹೇಳಿ ವ್ರತಗಳನ್ನ ಮಾಡುವಂತ ಹೆಂಡತಿಯರು ಇದ್ದಾರೆ. 90% ಅವರೇ ಇರೋದು. ಈ 10% ಯಾರೋ ಒಂದು ಈ ತರದ ಬಿಹೇವಿಯರ್ಸ್ ಇಂದ ಇಡೀ ಸಂಪೂರ್ಣ ಸಮಾಜ ತಲೆ ತಗ್ಸೋ ರೀತಿಯಲ್ಲಿ ಆಗಿದೆ. ಸೊ ಈ ತರದ ಕ್ರೈಮ್ಸ್ ಹೆಣ್ಮಕ್ಳು ಮಾಡ್ತಾ ಇದಾರೆ, ಅವ್ರ ಪ್ಲಾನಿಂಗ್ ಸೂಪರ್ ಆಗಿದೆ ಅಂತ ಹೇಳಿ ಇನ್ಯಾರೋ ಮೋಟಿವೇಟ್ ಆದ್ರೆ ನಾವ್ ಅವ್ರಿಗೆ ಕ್ಲಿಯರ್ ಆಗಿ ಮೆಸೇಜ್ ಕೊಡ್ಲೇಬೇಕು. ಯಾರೋ ತಪ್ಪು ಮಾಡಿದ ತಕ್ಷಣ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀವು ತಪ್ಪು ಮಾನಸಿಕ ಸ್ಥಿತಿ ಸರಿ ಇತ್ತು ಅಂತ ಮಾಡಿದ್ರೋ ಅಥವಾ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ಲ ಅಂತ ಮಾಡಿದ್ರೋ ತಪ್ಪೇ ಕ್ರೈಮ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಪನಿಷ್ಮೆಂಟ್ ಆಗೇ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಾಪಿಯಿಂಗ್ ಬಿಹೇವಿಯರ್ಸ್ ಅಥವಾ ಇನ್ನಾರು ನೋಡ್ಬಿಟ್ಟು ನಾನು ಹಿಂಗೆ ಚೆನ್ನಾಗಿರ್ತೀನಿ, ನನಗೂ ಜೀವನದಲ್ಲಿ ಪ್ರೀತಿ ಬೇಕು. ಕೆಲವು ಹೆಣ್ಮಕ್ಳು ಹೇಳೋದು, ನಂಗೆ ಪ್ರೀತಿ ಬೇಕು, ನನ್ಗೆ ಐ ವಾಸ್ ಟ್ರೊಮಟೈಸ್ಡ್, ನನ್ ಜೀವನ ಚಿಕ್ಕ ವಯಸ್ಸಲ್ಲಿ ಸಮಸ್ಯೆ ಆಗಿತ್ತು. ಸರಿ, ಅವೆಲ್ಲ ನಾವು ಒಪ್ಕೋತೀವಿ, ಆಯ್ತು ಸಮಸ್ಯೆ ಇದೆ ಅಂತ ಹೇಳಿ. ನಿಮಗ್ ಸಮಸ್ಯೆ ಇದೆ ಅಂತ ಹೇಳಿ ಇನ್ನೊಬ್ಬರ ಬದುಕನ್ನ ಹಾಳು ಮಾಡೋದಿರ್ಲಿ, ಇವ್ರ ಬದುಕನ್ನೇ ತೆಗೆದುಬಿಟ್ಟಿರೋರು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ನಾನು ಇಡೀ ಸಂಪೂರ್ಣ ಈ ತರ ಆಲೋಚನೆ ಇರೋ ವ್ಯಕ್ತಿಗಳನ್ನ ಕೇಳೋದು. ಆಮೇಲೆ ಸಾಯಿಸ್ಲೇಬೇಕು ಅಂತ ಹೇಳಿ ಇನ್ಸ್ಟೆಂಟ್ ಆಗು ಬರ್ಬೋದು, ಇಲ್ಲ ಕಂಪ್ಲೀಟ್ಲಿ ಪ್ಲಾನ್ ಆಗು ಮಾಡಿರ್ಬೋದು. ಈಗ ಎಕ್ಸಾಂಪಲ್, ಗಂಡನನ್ನ ಬಿಟ್ಟು ಪಕ್ಕದಲ್ಲಿರೋ ಗಂಡ ಅಂದ್ರೆ ಎಷ್ಟು ಜನ ಎಷ್ಟು ದಿನಗಳು ಜೀವನ ಜೊತೆಗೆ ಅನುಭವಿಸಿರ್ತಾರೆ, ಖುಷಿಯಾಗಿರ್ತಾರೆ, ಎಲ್ಲ ತರದ್ದು ಇರುತ್ತೆ. ಯಾರೋ ಒಬ್ರು ಸಿಕ್ಕಿದ್ರು. ಮೊನ್ನೆ ಒಂದು ಕೇಸ್ ಇತ್ತಲ್ಲ, ಯಾವ್ದು 1000 ಕೋಟಿ ಅಂತ ಹೇಳಿ ಮಗಳನ್ನ ಬಲಿ ಕೊಟ್ಟಿರೋದು. ಅವ್ರ ನಿಚಿದ್ರ ಅವ್ರ ಹತ್ರ 1000 ಕೋಟಿ ಇತ್ತಾ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವಾಗ ಹೋಗಿ ಅವರು ಜೈಲಲ್ಲಿ ಕೂತ್ಕೊಂಡಿರ್ತಾರೆ, ಏನೋ ನಾವು ಪ್ರಭಾವಶಾಲಿಗಳು ಬಿಡಿಸ್ಕೊಂಡ್ ಬರ್ತೀವಿ ಅಂತ ಹೇಳಿ. ಆದ್ರೆ ಅವ್ರಿಗೇನೆ ಅವ್ರನ್ನವ್ರೇ ಕನ್ನಡಿಯಲ್ಲಿ ತಮ್ಮ ಮುಖ ನೋಡ್ಕೊಳಕ್ ಆಗತ್ತಾ ಅನ್ನೋದೇ ಪ್ರಶ್ನೆ. ಅದ್ ಸಾಧ್ಯನೇ ಇಲ್ಲ. ಗಿಲ್ಟ್ ಜೀವನ ಪರ್ಯಂತ ಕಾಡೇ ಕಾಡುತ್ತೆ.
ಮನಸ್ಥಿತಿ ಸರಿಯಾಗಿರೋ ಯಾವುದೇ ವ್ಯಕ್ತಿ ಈ ತರದ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಬೆಳಿಗ್ಗೆಯಿಂದ ನಮ್ಮ ಹಾಸ್ಪಿಟಲ್ ಕುತ್ಕೊಂಡು ಕೆಲವೊಂದು ಪೇಷಂಟ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಬದುಕು ಎಷ್ಟು ಕಷ್ಟ ಅನ್ಸುತ್ತೆ, ನನ್ಗೆ ಇನ್ನೊಬ್ರ ಜೊತೆ ಮಾತಾಡಕ್ಕೆ ಹಿಂಸೆ ಅನ್ಸುತ್ತೆ ಅಂತ ಒಂದು ಆಂಗ್ಸೈಟಿ ಇರುವಂತ ಸಮಸ್ಯೆಯಲ್ಲಿ ಈ ತರದವ್ರುನು ನಾನು ಏನು ಬೇಕಾದ್ರೂ ಮಾಡ್ತೀನಿ, ನನ್ನ ಯಾರು ಕೇಳೋರೇ ಇಲ್ಲ ಅನ್ನೋ ತರದಲ್ಲಿ ಆಟಿಟ್ಯೂಡ್ ಬೆಳೆಸೋದು ಅವ್ರ ಮಾನಸಿಕವಾಗಿ ಸರಿಯಾಗಕ್ಕೆ ಸಾಧ್ಯನೇ ಇಲ್ಲ. ಹೆತ್ತ ತಂದೆ ತಾಯಿಗಳನ್ನ ಅವ್ರು ಈ ತರ ಏನು ಕೃತ್ಯ ಮಾಡ್ತಾರೆ, ನನ್ಗೆ ಇನ್ಫ್ಯಾಕ್ಟ್ ಹೇಳಕ್ ಮಾತೆ ಬರ್ತಾ ಇಲ್ಲ. ಯಾಕಂದ್ರೆ ಈ ತರದನ್ನ ನಾವು ಆಸ್ ಅ ಲೆಸನ್ ಆಗಿ ತಗೋಬೇಕು. ಈ ತರದ ಬಿಹೇವಿಯರ್ಸ್ ಸಮಾಜ ಖಂಡಿಸುತ್ತೆ, ಅವರಿಗೆ ಸರಿಯಾದ ಪನಿಷ್ಮೆಂಟ್ ಆಗೇ ಆಗತ್ತೆ ಅನ್ನೋದನ್ನ ಮೋಸ್ಟ್ ಪ್ರಾಬ್ಲಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ಎಲ್ರು ಹೇಳ್ತಾ ಇದಾರೆ. ನಾವು ಅದನ್ನ ಐ ಸೆಕೆಂಡ್ ಆಲ್ ದೇರ್ ವರ್ಡ್ಸ್. ಸಮಾಜ ನೈತಿಕತೆಯಲ್ಲಿ ಕುಗ್ಗಿದೆ ಬಹಳ ಕಾರಣಕ್ಕೆ. ಅದಾದ ನಂತರ ಸೋಷಿಯಲ್ ಮೀಡಿಯಾ ಎಫೆಕ್ಟ್ಸ್. ಇನ್ನ ನಾನು ಫುಲ್ ಫೇಮಸ್ ಆಗ್ಬಿಡ್ಬೇಕು. ಕೆಲವ್ರು ಹೇಳ್ತಾರೆ ನಾನು ಫೇಮಸ್ ಆಗಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ ಹೇಳಿ. ಏನ್ ಬೇಕಾದ್ರೂ ಮಾಡ್ಬಿಡಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕೆಲಸ ಮಾಡಿ ಫೇಮಸ್ ಆಗಿ ಅದ್ ಬದಲು ಬ್ಯಾಡದೆಲ್ಲ ಮಾಡಿ ಸಮಾಜಕ್ಕೆ ಕೆಟ್ಟ ಹೆಸರು ಆಗ್ಬೇಡಿ. ಅವಾಗ ಅವ್ರು ಯಾರು ನಿಮ್ಮನ್ನ ಇನ್ಫ್ಲೂಯೆನ್ಸರ್ಸ್ ಆಗ್ಲಿ ಅಥವಾ ಇಂಟೆಲಿಜೆಂಟ್ ಅಂತ ಕರೆಯಲ್ಲ, ನಿಮ್ಮನ್ನ ಯಾರೋ ಒಂದು ಕ್ರೈಮ್ ಮಾಡಿರುವಂತ ವ್ಯಕ್ತಿ ಅಂತಾನೆ ಕರೆಯೋದು. ಸೊ ರಿಯಾಲಿಟಿ ಟಚ್ ಬೇಸ್ ಬನ್ನಿ ಅಂತಾನೆ ನಾನು ಹೇಳ್ತು.